ಹೋಬಳಿ ಕಲಸಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಬೆಲಸಿಂದ ಗ್ರಾಮದ ಬಿಎನ್ ಸ್ವಾಮಿರವರು ಅವಿರೋಧವಾಗಿ ಆಯ್ಕೆಗೊಂಡರು. ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕುಲಸಿಂದ ಗ್ರಾಮದ ಜಿಆರ್ ಉಮೇಶ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಬೆಲಸಿಂದ ಗ್ರಾಮದ ಬಿಎನ್ ಸ್ವಾಮಿ ನಾಮಪತ್ರ ಸಲ್ಲಿಸಿದ್ದರು. ಇವರನ್ನು ಹೊರತುಪಡಿಸಿ ಬೇರಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಬಿಕೆ ವಿಜೇಂದ್ರ ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಎನ್ ಸ್ವಾಮಿರವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ, ಕಲಸಿಂದ ಸೊಸೈಟಿ ಮೂಲಕ ಈ ಭಾಗದ 800 ಮಂದಿಗೆ 3,26,00,000 ರು ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಣೆ ಮಾಡಲಾಗಿದೆ. ಜಿಲ್ಲಾ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿ ಜಿಲ್ಲೆಯ 1,60,000 ಮಂದಿಗೆ ಸಾಲ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದೆ. ಇದಕ್ಕೆ ಕಾರಣಕರ್ತರು ಮಾಜಿ ಪ್ರಧಾನಿ ದೇವೇಗೌಡರು ಪೈಲಟ್ ಯೋಜನೆ ಮೂಲಕ 2 ಕೋಟಿ ಪ್ರೋತ್ಸಾಹ ನಿಧಿ ನೀಡಿ ಬ್ಯಾಂಕ್ನ ಪುನಶ್ಚೇತನಕ್ಕೆ ಮುಂದಾದರು ಎಂದರು. ನೂತನ ಅಧ್ಯಕ್ಷ ಬಿಎನ್ ಸ್ವಾಮಿ ಮಾತನಾಡಿ, ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು, ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ತಮ್ಮ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ ಎಂದರು. ಮತ್ತು ಇಲ್ಲಿ ಈ ಬ್ಯಾಂಕಿಗೆ ಸೇರ್ತಕ್ಕಂಥ ಎಲ್ಲ ಷೇರುದಾರರಿಗೂ, ಎಲ್ಲ ಗ್ರಾಮದ ಷೇರುದಾರರಿಗೂ ನಮ್ಮ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನನಗೆ ನಾವು ಈ ಮಟ್ಟಕ್ಕೆ ಬೆಳ್ಕೋಬೇಕು ಅಂದರೆ ನನ್ನ ಸ್ನೇಹಿತರು ಇವತ್ತು ಈ ಎಲ್ಲ ಸಹಕಾರವನ್ನು ಬಿಟ್ಟು ಏನು ಅಧ್ಯಕ್ಷರಾಗಬೇಕು ಅಂತ ಸಹಕಾರ ಕೊಟ್ಟ ನಮ್ಮ ಸ್ನೇಹಿತರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಮತ್ತು ಎಲ್ಲ ಗ್ರಾಮದ ಮತ್ತೊಮ್ಮೆ ಎಲ್ಲ ಗ್ರಾಮದ ಷೇರುದಾರರು ಮತ್ತು ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಈಗಿನ ಎಲ್ಲ ಸದಸ್ಯರಿಗೂ ನಿರ್ದೇಶಕರಾದ ಎಲ್ಲರಿಗೂ ನನಗೋಸ್ಕರ ಅವರು ವ್ಯವಸ್ಥಿತವಾಗಿ ಬಿಟ್ಟುಕೊಟ್ಟಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ನಾನು ಯಾವುದೇ ಚ್ಯುತಿ ಬರದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಏಕಕಾಲದಲ್ಲಿ ಭರ್ತಿ ಮಾಡಿದ್ರಿಂದ ಈ ರಾಜ್ಯದ 13 ಜಿಲ್ಲಾ ಬ್ಯಾಂಕ್ಗಳು ಲಾಭದಾಯಕ ಬರ್ತಕ್ಕಂಥದಕ್ಕೆ ಅವಕಾಶ. 2 ಬಾರಿ ಕುಮಾರಣ್ಣ ಮನ್ನಾ ಮಾಡಿದ್ರು, ಸಿದ್ದರಾಮಯ್ಯನವ್ರು ಮಾಡಿದ್ರು, ಒಂದು ಸಲ ಜಗದೀಶ್ ಶೆಟ್ಟರು ಸಾಲ ಮಾಡಿದ್ರು. ಈ ಒಂದು ಸೊಸೈಟಿಗಳಿಗೆ ಸಾಲನ ನೀಡದೇ ಹೋಗಿದ್ದೇನೆ, ಸಾಲ ಮನ್ನಾ ಸೌಲಭ್ಯ ಸಿಗ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕನಾಗಿ, ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿ ಈ ತಾಲೂಕಿನ ಕೇವಲ ಸುಮಾರು 35 ಕೋಟಿ ಸಾಲ, ಇವತ್ತು 325 ಕೋಟಿ ಸಾಲ ಕೊಟ್ಟಿದೆ. ಇವತ್ತು ಇಡೀ ತಾಲೂಕಿನ ಬಹುಶಃ 50,000ಕ್ಕಿಂತ ಹೆಚ್ಚು ರೈತರು ಆ ಸೌಲಭ್ಯವನ್ನು ಪಡೀತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ಈ ತಾಲೂಕಿನ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಿ ಸಹಕಾರವನ್ನು ನೀಡ್ತೀವಿ. ಅದು ಸ್ವಾಮಿ ಅಧ್ಯಕ್ಷರಾಗಿದ್ದಾರೆ, ಅವರ ಅವಧಿನಲ್ಲೂ ಕೂಡ ಈ ಒಂದು ಸೊಸೈಟಿ ಮೂಲಕ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿ ಅಂತ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಜಯಲಕ್ಷ್ಮಮ್ಮ, ನಿರ್ದೇಶಕರುಗಳಾದ ಶಿವರಾಜ್, ಕೃಷ್ಣಮೂರ್ತಿ, ತಿಮ್ಮೇಗೌಡ, ಜಿಆರ್ ಉಮೇಶ್, ಮೋಹನ್ ಕುಮಾರ್, ಜಿಎಲ್ ನಾಗೇಶ್, ರತ್ನ, ಹರೀಶ್, ಮುನಿಸ್ವಾಮಿ, ನಾಗಯ್ಯ, ಮುಖಂಡರುಗಳಾದ ದಿಂಡಗುರು ಗೋವಿಂದರಾಜ್, ಅಣ್ಣೇಗೌಡರು, ಕೆರೆಚಿಕ್ಕೇನಹಳ್ಳಿ ಸ್ವಾಮಿ, ರಾಜು ಸೇರಿದಂತೆ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಎಸ್ ಮಂಜೇಗೌಡ, ಗುಮ್ಮಸ್ತ ರಂಗಸ್ವಾಮಿ, ಸಿಬ್ಬಂದಿಗಳು ಸೇರಿ ಸ್ಥಳೀಯ ಮುಖಂಡರು, ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಸೇರಿ ಇತರರು ಹಾಜರಿದ್ದರು. ಮಂಜುನಾಥ್, IK TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.